ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತಾದಳ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಇವತ್ತು ಬೆಳಗ್ಗೆ ಕೆಂಗೇರಿನಲ್ಲಿ ಕೇಂದ್ರದ ಸಚಿವರು ಈ ರಾಜ್ಯದಲ್ಲಿ 2 ಬಾರಿ ಆಡಳಿತವನ್ನು ಮಾಡಿ ಪ್ರತಿಯೊಬ್ಬರ ಹೃದಯವನ್ನ ಗೆದ್ದಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣವರು ಅವರ ಜೊತೆಗೂಡಿ ಮತ್ತೊಬ್ಬರು ರೈತ ನಾಯಕರು ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ BS ಯಡಿಯೂರಪ್ಪ ಸಾಹೇಬರ ಜೊತೆಯಲ್ಲಿ 2 ಪಕ್ಷದ ಶಾಸಕ ಮಿತ್ರರು, ಸಂಸತ್ ಸದಸ್ಯರು ಎಲ್ಲರೂ ಇವತ್ತು ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿ ಅವರ ಕೆಲಸವನ್ನ ಅತ್ಯಂತ ಸಂಘಟನೆಯ ಒಂದು ಹಿನ್ನೆಲೆಯಲ್ಲಿ ಬಂದು ಅವರ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಕ್ಕಂಥ BY ವಿಜಯೇಂದ್ರರವರೇ, ಮತ್ತೊಬ್ರು ವಿರೋಧ ಪಕ್ಷದ ನಾಯಕರು ಹಿರಿಯರು ಆಗಿರ್ತಕ್ಕಂಥ ಮಾನ್ಯ ಅಶೋಕಣ್ಣ ಅವರೇ, ಈಗ ತಾನೇ ತಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ರಾಜ್ಯದ ಅಶ್ವಥ್ ನಾರಾಯಣ್ ಸಾಹೇಬ್ರೆ, ಮುನಿರತ್ನ ಸಾಹೇಬ್ರೆ, ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬಣ್ಣ ಅವರೇ, ಹರೀಶ್ ಗೌಡ್ರೆ, ಸಾಕಷ್ಟು ಜನ, ಭೋಜೇಗೌಡರು, ಮಂಜಣ್ಣ ಅವರು, ಬೆಲ್ಲದ್ ಸಾಹೇಬ್ರು, ಅರವಿಂದ್ ಬೆಲ್ಲದ್ ಸಾಹೇಬ್ರು ಜೊತೆಯಲ್ಲಿ ಇವತ್ತು ಹೆಜ್ಜೆ ಹಾಕ್ತಾ ಇದ್ದಾರೆ. ಒಬ್ಬರ ಹೆಸರು ಹೇಳಿ ಇನ್ನೊಬ್ಬರ ಹೆಸರು ಬಿಟ್ಟು ಹೋಗ್ತಕ್ಕಂಥದ್ದಾಗೋದ್ರು, ಎಲ್ಲರೂ ಪ್ರಮುಖರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಪಾದಯಾತ್ರೆಯ ಮೂಲ ಉದ್ದೇಶ ಏನು, ಮೂಡದಲ್ಲಿ ಇವತ್ತು ಆಗಿರ್ತಕ್ಕಂಥ ಒಂದು ಅಕ್ರಮ, ಒಂದು ಹಗರಣ ಇವತ್ತು ಬಯಲಿಗೆ ಬಂದಿದೆ. ಜೊತೆಯಲ್ಲಿ ಇವತ್ತು ವಾಲ್ಮೀಕಿ ಸಮುದಾಯಕ್ಕೆ ನಿಗಮದಲ್ಲಿ ಸೇರಿರ್ತಕ್ಕಂಥ ಒಂದು ಹಣವನ್ನ ಯಾವ ರೀತಿ ರಾಜ್ಯ ಸರ್ಕಾರ ಇವತ್ತು ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಈ ರೀತಿ ಬ್ಯಾಂಕ್ ಮೂಲಕ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥ ಉದಾಹರಣೆ ಬಹುಶಃ ಇದೇ ಮೊದಲನೇ ಬಾರಿ ಅಂತ ನಾವು ಅಂದ್ಕೊಳ್ಬಹುದು. ಹಗಲ್ ದರೋಡೆ ಮಾಡಿರ್ತಕ್ಕಂಥ ಸರ್ಕಾರ, ಜೊತೆಯಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆಯಣ, ಏನು 5 ಗ್ಯಾರಂಟಿಗಳನ್ನ ಮುಂದಿಟ್ಟು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ಜನತೆಯಲ್ಲಿ ಒಂದು ಭರವಸೆಯನ್ನ ಮೂಡಿಸಿದ್ರು. ಭಾರತೀಯ ಜನತಾ ಪಾರ್ಟಿ ಜನತಾದಳ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಒಂದಾದ ನಂತರ ಇವತ್ತು ರಾಜ್ಯದ ಜನತೆಯ ಒಂದು ಆಶೀರ್ವಾದ ಇವತ್ತು ಅತಿ ಹೆಚ್ಚು NDA ಮೈತ್ರಿ ಪಕ್ಷದ ಗೆಲುವಿಗೆ ಕಾರಣಕರ್ತರಾದ ನಂತರ ಇವತ್ತೇನು 5 ಗ್ಯಾರಂಟಿಗಳನ್ನ ರದ್ದು ಮಾಡ್ತೇವೆ, ನೀವು ಮತ ಹಾಕ್ಲಿಲ್ಲ ಅಂದ್ರೆ ನಮ್ಮ ಅಭ್ಯರ್ಥಿಗಳಿಗೆ ಅಂತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ಒಂದು ಬೆದರಿಕೆ ಮಾತನ್ನ ಇವತ್ತು ಕಾಂಗ್ರೆಸ್ನ ನಾಯಕರುಗಳು, ವಿಶೇಷವಾಗಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಬಾಲಣ್ಣ ಅವರು ಪಾಪ ಅನೇಕ ಸಂದರ್ಭದಲ್ಲಿ ವೇದಿಕೆಯಲ್ಲೇ ಪ್ರಸ್ತಾಪವನ್ನು ಮಾಡಿದ್ದಾರೆ. ಚುನಾವಣೆಯಲ್ಲಿ ಸೋಲ್ತಾ ಇದ್ದಂಗೆ ಹತಾಶರಾಗಿ ಕೊಟ್ಟಂತ ಮಾತನ್ನ ವಾಪಸ್ ತಗೊಂಡಿದ್ದಾರೆ. 5 ಗ್ಯಾರಂಟಿಗಳನ್ನ ರದ್ದು ಮಾಡಿದ್ದಾರೆ. ಇದು ಕಳೆದ 3 ತಿಂಗಳು ರದ್ದು ಮಾಡಿದ್ದಾರೆ ಅಂದ್ರೆ ಬರ್ತಾ ಇಲ್ಲ, ಅಫಿಷಿಯಲ್ ಆಗಿ ಅವ್ರು ರದ್ದು ಮಾಡಿದ್ರೆ ಹೋಗು, ಆದ್ರೆ ಜನಗಳಿಗೆ ಇದು ನೇರವಾಗಿ ತಲುಪ್ತಾ ಇಲ್ಲ. ಇವತ್ತು ಅನೇಕ ಮಾಧ್ಯಮದಲ್ಲಿ ಇದ್ರ ಬಗ್ಗೆ 3 ತಿಂಗಳಿಂದ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ ಇವತ್ತು ನಾವು ಮರೀಲಿಕ್ಕೆ ಆಗೋದಿಲ್ಲ, ಇವತ್ತೇನು ಹಾಲು ಉತ್ಪಾದಕರ ಒಂದು ಪ್ರೋತ್ಸಾಹಧನ ಕಳೆದ 9 ತಿಂಗಳಿಂದ 1200 ಕೋಟಿ ರೂಪಾಯಿ ಇವತ್ತು ಬ್ಯಾಲೆನ್ಸ್ ಅನ್ನು ಇಟ್ಕೊಂಡಿರ್ತಕ್ಕಂಥದ್ದು ಇವತ್ತು ಈ ರಾಜ್ಯ ಸರ್ಕಾರ. ಇದೇ ಮಾನ್ಯ ಸಿದ್ದರಾಮಣ್ಣ ಅವರು 13 ಹಾಗೂ 18ರ ಮಧ್ಯೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ರು. ಈಗ ಯಾವ ರೀತಿ ಮತ್ತೆ ಅವರು ಮುಖ್ಯಮಂತ್ರಿಗಳಾದ ನಂತರ ಅತಿ ಹೆಚ್ಚು ರೈತಾಪಿ ವರ್ಗದ ತಂದೆ ತಾಯಂದಿರುಗಳು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಪ್ರಕರಣಗಳು ಕೂಡ ಈಗ ಪ್ರಾರಂಭ ಆಗಿದೆ. ಬಹುಶಃ ಕೂಡ ಇರ್ಬೋದು, ವಾಲ್ಮೀಕಿಯ ನಿಗಮದ ಒಂದು ಹಣ ಇವತ್ತೇನು ದುರ್ಬಳಕೆ ಆಗಿದೆ, ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ, ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗ್ತಕ್ಕಂಥದ್ದೇ ಇವತ್ತು 2 ಪಕ್ಷದ ಒಂದು ಮೂಲ ಗುರಿ, ಒಂದು ಮೂಲ ಉದ್ದೇಶ ಈ ಸಂದರ್ಭದಲ್ಲಿ ಹೇಳ್ತಾ, ನಾಳೆ ದಿನ ಮಾನ್ಯ ಕುಮಾರಣ್ಣವರು ಇಲ್ಲಿಂದನೇ ಚಾಲನೆಯನ್ನ ಕೊಡ್ತಾರೆ. ನಿಮ್ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕ್ತಾರೆ. 2 ಪಕ್ಷದ ಕಾರ್ಯಕರ್ತರು ಬೆಳಗಿನಿಂದ ಸುಮಾರು 16 ಕಿಲೋಮೀಟರ್ಗಳು ಕೆಂಗೇರಿಯಿಂದ ಇವತ್ತು ಬಿಡದಿಯವರು
ಸತತವಾಗಿ ಅತ್ಯಂತ ಉತ್ಸಾಹಕತೆಯಿಂದ ಹುಮ್ಮಸ್ಸಿನಿಂದ ಇವತ್ತು ನಮ್ಮ ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಕೊಂಡು ಇವತ್ತು ಹೆಜ್ಜೆಯನ್ನು ಹಾಕಿರ್ತಕ್ಕಂಥದ್ದು ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನೆರವೇರಲಿಕ್ಕೆ ನೀವೆಲ್ಲ ಪುಣ್ಯಾತ್ಮರು ನಮ್ಮ ಕಾರ್ಯಕರ್ತರುಗಳು ಜೊತೆಯಲ್ಲಿ ಇರ್ತಕ್ಕಂಥದ್ದೇ ಕಾರಣ. ಇನ್ನು 120 ಕಿಲೋಮೀಟರ್ ಅಂದ್ರೆ ಬಹುಶಃ ಇನ್ನು 105 ಕಿಲೋಮೀಟರ್ಗಳು ಮೈಸೂರವರೆಗೂ ಹೆಜ್ಜೆ ಹಾಕ್ಬೇಕಾಗಿದ್ದೀನ. ಬಹುಶಃ ಮುಂದೆ ಹೋಗ್ತಾ ಹೋಗ್ತಾ ಸಾಕಷ್ಟು ಜನ ಸಂಘಟನೆಗಳು, ಸಾಕಷ್ಟು ಇವತ್ತು ರೈತಾಪಿ ವರ್ಗದ ರೈತ ಸಮುದಾಯದ ನಾಯಕರುಗಳು ಕೂಡ ಇವತ್ತು ಮಂಡ್ಯ ಭಾಗದಲ್ಲಿ ನಮ್ಮ ಜೊತೆಯಲ್ಲಿ ಒಂದು ಪಾದಯಾತ್ರೆಯಲ್ಲಿ ಕೈ ಜೋಡಿಸ್ತಕ್ಕಂಥದನ್ನ ನಾವು ನೋಡಬಹುದು. ಜೊತೆಯಲ್ಲಿ ಸಾಕಷ್ಟು ಜನ ಯುವಕರು, ಮಹಿಳೆಯರು, ಹಿರಿಯರು, ಇವತ್ತು ವಯಸ್ಸು ಯಾವುದನ್ನು ಲೆಕ್ಕಿಸಿದಿರ ಬೆಳಗ್ಗೆ ಮಳೆ ಬಂತು, ಶುಭ ಸೂಚನೆ. ಇಬ್ರು ನಾಯಕರುಗಳು, ಒಂದ್ ಕಡೆ ಕುಮಾರಣ್ಣವರು, ಒಂದ್ ಕಡೆ ಯಡಿಯೂರಪ್ಪಾಜಿ ಅವರು. ಅವರ ಕಾಲ್ಗುಣನೇ ಅಂತದ್ದು. ಅವ್ರು ಯಾವಾಗ ಕಾಲಿಡ್ತಾರೋ ಅವಾಗೆಲ್ಲ ಆ ಪ್ರಕೃತಿನೂ ಕೂಡ ಒಂದು ಸೂಚನೆಯನ್ನ ಕೊಡುತ್ತೆ. ಇವತ್ತು ಮಳೆ ಬಂದಿದೆ, ಮಳೆ ಇರ್ಲಿ, ಬಿಸಿಲಿರ್ಲಿ, ಚಳಿ ಇರ್ಲಿ, ಯಾವುದು ಲೆಕ್ಕಿಸಿದಿರ ಇವತ್ತು ನಮ್ಮ ಜೊತೆಯಲ್ಲಿ 120 ಕಿಲೋಮೀಟರ್ ಇದೇ ಊರಿನಲ್ಲಿ ನೀವೆಲ್ಲರೂ ಹೆಜ್ಜೆ ಹಾಕ್ತೀರಾ ಅಂತಕ್ಕಂಥ ಒಂದು ಭರವಸೆಯನ್ನ ಇಟ್ಕೊಂಡಿದ್ದೇವೆ. ಕೊನೆಯದಾಗಿ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ತಕ್ಕಂಥ ಒಂದು ಲೆಕ್ಕಾಚಾರ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ. ಒಂದು ಮಾತು ಇವತ್ತು ಹೇಳಲಿಕ್ಕೆ ಬಯಸ್ತಾರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ. ನಿನ್ನೆ ದಿನ ಏನು ಬಿಡದಿಯಲ್ಲಿ ಬಂದು ಸಮಾವೇಶದಲ್ಲಿ ಅತ್ಯಂತ ವೀರಾವೇಶದಿಂದ ಭಾಷಣವನ್ನು ಮಾಡಿದ್ದಾರೆ. ನಿಮಗಿಂತ ಹಿರಿಯರಿದ್ದೇನೆ ನಾನು ವಯಸ್ಸಲ್ಲಿ, ನೀವು ಬಹಳ ಹಿರಿಯರಿದ್ದೀರಿ, ಅನುಭವಿಸ್ತಿದ್ದೀರಿ. ಆದ್ರೆ ಒಂದು ಮಾತನ್ನ ಹೇಳ್ತೇನೆ ಶಿವಕುಮಾರಣ್ಣ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಅಧಿಕಾರ ಬಂದಂತ ಸಂದರ್ಭದಲ್ಲಿ ನಾವೆಷ್ಟು ಗೌರವಯುತವಾಗಿ ನಡ್ಕೊಳ್ತೇವೆ, ನಾವೆಷ್ಟು ತಲೆ ತಗ್ಗಿಸ್ಕೊಂಡಿರ್ತೇವೋ ಅಷ್ಟೇ ನಮ್ಮ ಕನ್ನಡಿಗರು, ಈ ರಾಜ್ಯದ ಜನತೆ ತಲೆಯ ಮೇಲೆ ಎತ್ತಿ ಮರೆಸ್ತಕ್ಕಂಥ ಒಂದು ಹೃದಯ ವಿಶಾಲತೆ ಇರ್ತಕ್ಕಂಥ ರಾಜ್ಯ ಇದು ಅಂತಕ್ಕಂಥದ್ದನ್ನು ಮರಿಬೇಡಿ. ರಾಜಕೀಯವಾಗಿ ಒಬ್ಬರನ್ನೊಬ್ಬರು ಪರಸ್ಪರ ವಿರೋಧ ಮಾಡತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದ್ರೆ ಈ ರೀತಿ ಏಕವಚನದಲ್ಲಿ ಲಘುವಾಗಿ ಇವತ್ತು ನಿನ್ನೆ ಏನು ನೀವು ಟೀಕಾ ಪ್ರಹಾರವನ್ನು ಮಾಡಿದ್ದೀರಿ, ಪಾಪ ಕೆಲವೊಂದಷ್ಟು ಪ್ರಶ್ನೆಗಳನ್ನ ನೀವು ಕೇಳಿದ್ದೀರಿ. ಇವತ್ತು ರಸ್ತೆಯಲ್ಲಿ ನಿಂತು ನಾವು ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥದ್ದಲ್ಲ. ಮಾನ್ಯ ಕುಮಾರಣ್ಣ ಅವರು ಇವತ್ತು ಹೇಳಿದ್ದಾರೆ, ನಾಳೆ ಸ್ವತಃ ಕುಮಾರಣ್ಣ ಅವರೇ ಬಂದು ಅವರೆಲ್ಲ ಪ್ರಶ್ನೆಗಳಿಗೆ ಸಂಪೂರ್ಣವಾಗಿ ಉತ್ತರ ಕೊಟ್ಟು ಹೋಗ್ತಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಫಲೈರ್ವಾದ ಮಾಡ್ತಕ್ಕಂಥದ್ದು ಸದನದಲ್ಲಿ ನೋಡಿದ್ದೀವಿ. ಇವತ್ತು ಆರೋಪ ಬಂದಂತ ಸಂದರ್ಭದಲ್ಲಿ ವಿರೋಧ ಪಕ್ಷದ ಶಾಸಕ ಮಿತ್ರರಿಗೆ ಕೊನೆ ಪಕ್ಷ ಇವತ್ತು ಸದನದಲ್ಲಿ ಮಾತನಾಡೋದಕ್ಕೂ ಒಂದು ಅವಕಾಶವನ್ನ ಮಾಡಿಕೊಡ್ತೀರಾ, ಪಲಾಯನವಾದವನ್ನ ಮಾಡಿರ್ತಕ್ಕಂಥದ್ದು ಇವತ್ತು ಇಡೀ ರಾಜ್ಯದ ಜನತೆಗೆ ಒಂದು ಅನುಮಾನ ಸೃಷ್ಟಿಯಾಗಿರ್ತಕ್ಕಂಥದ್ದು ಸತ್ಯ. ಇವತ್ತು ಮೂಡದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ಒಂದು ಕುಟುಂಬ ಇವತ್ತು ಹೊಣೆಗಾರರಾಗಬೇಕು. ಅಶ್ವಥ್ ನಾರಾಯಣ ಸಾಹೇಬರು ಹೇಳ್ತಾ ಇದ್ರು, ಇವತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರೇ ಇವತ್ತೇನಾದ್ರೂ ನಿಮ್ಮ ಸರ್ಕಾರಕ್ಕೆ ಕಿಂಚಿತ್ತು ನೈತಿಕತೆ ಇದೆ ಅನ್ನೋದಾದ್ರೆ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಯಾವ ರೀತಿ ಕಾಂಗ್ರೆಸ್ನವರು 1952ರಲ್ಲಿ 1954ರಲ್ಲಿ ಅವರ ಸಂಸದಿಗೆ ತಡೆ ಆಗ್ತಕ್ಕಂಥದ್ದು ರಾಜಕೀಯವಾಗಿದೆ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನು ಹೇಳ್ಬೇಕಾಗ್ತದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಾಪ ಇಡೀ ದೇಶದಲ್ಲಿ ಒಂದು ಗೊಂದಲದ ವಾತಾವರಣ ಸೃಷ್ಟಿ ಮಾಡುವುದು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು ಮತ್ತೊಮ್ಮೆ 3ನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಗಳಾಗ್ತಾ ಇದ್ದಂಗೆ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ತಿದ್ದುಪಡಿಯನ್ನ ಮಾಡ್ತಾರೆ, ಬದಲಾವಣೆಯನ್ನ ಮಾಡ್ತಾರೆ ಅಂತಕ್ಕಂಥ ಸುಳ್ಳು ಪ್ರಚಾರಗಳನ್ನ ಇವತ್ತು ನೀವೇನು ಹೇಳಿದ್ದೀರಿ. ಸಿದ್ದರಾಮಯ್ಯ ಅವರೇ ಇವತ್ತು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯ ಒಂದು ಸಮೃದ್ಧ ಅಭಿವೃದ್ಧಿಗೆ ಇವತ್ತು ಇಟ್ಟಿರ್ತಕ್ಕಂಥ ಈ ಒಂದು ಹಣವನ್ನ ಯಾವ ರೀತಿ ಇವತ್ತು ನೀವು ಲೂಟಿ ಮಾಡಿದ್ದೀರಿ. ನಿಮ್ಮನ್ನ ನೀವು ಇವತ್ತು ಸಮಾಜವಾದಿ ಅಂತ ಕರ್ಕತ್ತೀರಾ. ರಾಜ್ಯದ ಜನತೆ ಇವತ್ತು ನಿಮಗೊಂದು ಹೊಸ ಬಿರುದನ್ನ ಕೊಟ್ಟಿದ್ದಾರೆ. ನೀವು ಸಮಾಜವಾದಿ ಅಲ್ಲ,
ಮಜಾವಾದಿ ಅನ್ನೋದು ಈ ರಾಜ್ಯದ ಜನತೆಯ ಉದ್ದಗಲಕ್ಕೂ ಮೂಲೆಯಲ್ಲೂ ಹಳ್ಳಿಗಳಲ್ಲಿ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ. ದಯಮಾಡಿ ಸಿದ್ದರಾಮಯ್ಯ ಅವರೇ, ನಿಮಗೇನಾದ್ರೂ ನೈತಿಕತೆ ಅಂತಕ್ಕಂಥದ್ದಿದ್ರೆ ಈ ಕೂಡಲೇ ರಾಜೀನಾಮೆ ಕೊಟ್ಟು ಈ ಸರ್ಕಾರವನ್ನು ಡಿಸಾಲ್ವ್ ಮಾಡಿ ಅನುಭವಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಆಗ್ರಹಿಸುವ ಮೂಲಕ. ಇನ್ನು ವಿಜಯೇಂದ್ರಣ್ಣ ಅವರು ಮಾತನಾಡ್ತಕ್ಕಂಥದ್ದಿದೆ, ಹಾಗಾಗಿ ಹೆಚ್ಚಾಗಿ ಇವತ್ತು ಸೇರಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದೀರಿ, ಇಷ್ಟು ಪ್ರೀತಿ ವಿಶ್ವಾಸ ಗೌರವ ಪಟ್ಟಿದ್ದೀರಿ. ಇವತ್ತು ತಂದೆಯವರು ಹೇಳ್ತಾ ಇದ್ರು ಬೆಳಗ್ಗೆ ವೇದಿಕೆ, ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕೊನೆಯದಾಗಿ 2006 ಮತ್ತು 2007ರಲ್ಲಿ ಮೊದಲನೇ ಬಾರಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಸಮ್ಮಿಶ್ರ ಸರ್ಕಾರ ಈ ರಾಜ್ಯದಲ್ಲಿ ಏನ್ ಸ್ಥಾಪನೆ ಆಯಿತು, ಅಂದು ಮಾನ್ಯ ಕುಮಾರಣ್ಣ ಅವರ 20 ತಿಂಗಳ ಆಡಳಿತ ಇವತ್ತಿಗೂ ಮನೆ ಮನೆ ಮಾತಾಗಿದೆ. ಅದಕ್ಕೆ ಕಾರಣ ಯಡಿಯೂರಪ್ಪಜಿ ಅವರ ಸಹಕಾರ ಅಂತಕ್ಕಂಥದ್ದು, ಅಂದಿನ ಶಾಸಕ ಮಿತ್ರರ ಒಂದು ಸಹಕಾರ ಅಂತಕ್ಕಂಥದ್ದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ವಿರೋಧ ಪಕ್ಷದವ್ರು ಹೇಳ್ಬೋದು, ವಿರೋಧ ಪಕ್ಷದವ್ರು ಸಾಕಷ್ಟು ಟೀಕೆಗಳು ಮಾಡಬಹುದು, ಅವರ ಕೆಲಸನೇ ಟೀಕೆ ಮಾಡ್ತಕ್ಕಂಥ. ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇವತ್ತು ನಮ್ಮ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ನಮ್ಮ ಸರ್ವಾಂಶ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಸಾಹೇಬರು ಅವರ ಸಮ್ಮತಿಯೊಂದಿಗೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಒಂದಾಗಿದ್ದೇವೆ. ಈ ಒಂದು ಸಂಬಂಧ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಅತ್ಯಂತ ಗಟ್ಟಿಯಾಗಿ ಉಳಿತಕ್ಕಂಥ ಒಂದು ಸಂಬಂಧ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಧನ್ಯವಾದಗಳು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.